ಚಕ್ರವ್ಯೂಹ ಪ್ರಚಲಿತ ಘಟನೆಗಳ ಸರಣಿಯ 13ನೇ ವಿಷಯದ ಮುಂದುವರಿದ ಚರ್ಚೆಗೆ ಎಲ್ರಿಗೂ ಸ್ವಾಗತ. ಇಂದು ನಾವು ಮಾತಾಡೋಕ್ ಹೊರಟಿರೋ ವಿಷಯ ಆಕ್ಚುಲಿ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆ ತರುವಂಥದ್ದು. ಯೋಚನೆ ಮಾಡಿ, ಹೈನುಗಾರಿಕೆ ಅಂದ್ರೇನೆ ಒಂದ್ ರೀತಿ 50-50 ಚಾನ್ಸ್. ಹುಟ್ಟೋ ಕರು ಗಂಡೋ ಹೆಣ್ಣೋ ಅನ್ನೋದ್ರ ಮೇಲೆ ರೈತನ ಇಡೀ ವರ್ಷದ ಲೆಕ್ಕಾಚಾರ ನಿಂತಿರುತ್ತೆ. ಆದ್ರೆ ಒಂದು ಟೆಕ್ನಾಲಜಿ ಬಂದು ಈ 50-50 ಚಾನ್ಸ್ ಅನ್ನ 90% ಖಚಿತ ಗೆಲುವಾಗಿ ಬದಲಾಯಿಸಿದ್ರೆ, ಉತ್ತರ ಪ್ರದೇಶ ಸರ್ಕಾರ ಇತ್ತೀಚೆಗೆ ಲಿಂಗ ಆಧಾರಿತ ವೀರ್ಯ ಅಂದ್ರೆ ಸೆಕ್ಸ್ಡ್ ಸಾರ್ಟೆಡ್ ಸೀಮನ್ ತಂತ್ರಜ್ಞಾನಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹ ಕೊಡ್ತಿದೆ. ಇದರ ಬಗ್ಗೆ ಇವತ್ತು ಆಳ್ವಾಡ್ ಮಾತಾಡೋಣ. ಖಂಡಿತ, ನೀವು ಹೇಳಿದ್ದು ತುಂಬಾನೇ ಸರಿ. ಇದನ್ನ ಕೇವಲ ಒಂದು ಟೆಕ್ನಾಲಜಿ ಅನ್ನೋದಕ್ಕಿಂತ ಇದೊಂದು ಆರ್ಥಿಕ ಕ್ರಾಂತಿ ಅಂತಾನೆ ಹೇಳ್ಬೋದು. ಭಾರತದ ಶ್ವೇತ ಕ್ರಾಂತಿ 2ನೇ ಅಧ್ಯಾಯಕ್ಕೆ ಮುನ್ನುಡಿ ಬರೆಯೋ ಶಕ್ತಿ ಇದಕ್ಕಿದೆ ಅಂದ್ರೆ ತಪ್ಪಾಗಲ್ಲ. ಅದರಲ್ಲೂ UPSC, KPSC ಪರೀಕ್ಷೆಗಳಿಗೆ ತಯಾರಿ ನಡೆಸುವವರೆಗೆ ಇದು ಬಹಳ ಮುಖ್ಯವಾದ ವಿಷಯ. ಯಾಕಂದ್ರೆ GS3 ಪೇಪರ್ನಲ್ಲಿ ಬರುವ ಕೃಷಿ, ಪಶುಸಂಗೋಪನೆ, ಪರಿಸರ ವಿಜ್ಞಾನ ಎಲ್ಲದಕ್ಕೂ ಇದು ನೇರವಾಗಿ ಕನೆಕ್ಟ್ ಆಗುತ್ತೆ. ಹರಿತ ವೀರ್ಯ ಅಂದ್ರೆ ಏನು? ಈಗಿರೋ ಕೃತಕ ಗರ್ಭಧಾರಣೆಗೂ ಇದಕ್ಕೂ ಏನು ವ್ಯತ್ಯಾಸ? ಓಕೆ ನೋಡಿ, ಸಾಂಪ್ರದಾಯಿಕ ಕೃತಕ ಗರ್ಭಧಾರಣೆಯಲ್ಲಿ ಏನಾಗುತ್ತೆ? ಒಂದು ಉತ್ತಮ ತಳಿಯ ಹೋರಿಯ ವೀರ್ಯವನ್ನ ಹಸುವಿಗೆ ನೀಡ್ತಾರೆ. ಇಲ್ಲಿ ಹುಟ್ಟೋ ಕರು ಗಂಡ ಆಗ್ಬೋದು, ಇಲ್ಲ ಹೆಣ್ಣಾಗ್ಬೋದು. ಸಾಧ್ಯತೆ 50-50. ಆದರೆ ಈ ಹೊಸ ತಂತ್ರಜ್ಞಾನದಲ್ಲಿ ನಾವು ವಿಜ್ಞಾನ ಬಳಸಿ ಈ ಸಾಧ್ಯತೆಯನ್ನೇ ನಿಯಂತ್ರಿಸ್ತೀವಿ. ಅಂದ್ರೆ ವೀರ್ಯಾಣುಗಳಲ್ಲಿ X ಮತ್ತು Y ಅಂತ 2 ತರಹದ ಕ್ರೋಮೋಸೋಮ್ಗಳು ಇರ್ತವೆ. X ಇದ್ರೆ ಹೆಣ್ಣು ಕರು, Y ಇದ್ರೆ ಗಂಡು ಕರು. ಇದು ನಮಗೆಲ್ಲ ಗೊತ್ತಿರೋ ಬೇಸಿಕ್ ಸೈನ್ಸ್. ಓ, ಅಂದ್ರೆ ಕರು ಹುಟ್ಟೋ ಮೊದಲೇ ವೀರ್ಯಾಣುಗಳ ಹಂತದಲ್ಲೇ ನಾವು ಲಿಂಗವನ್ನ ನಿರ್ಧರಿಸಬಹುದಾ? ಇದು ಹೇಗ್ ಸಾಧ್ಯ? ಲ್ಯಾಬಲ್ಲಿ ಇದನ್ನ ಹೇಗ್ ಮಾಡ್ತಾರೆ? ಇದಕ್ಕಾಗಿಯೇ ಫ್ಲೋ ಸೈಟೋಮೆಟ್ರಿ ಅಂತ ಒಂದು ಅತ್ಯಾಧುನಿಕ ವಿಧಾನ ಇದೆ. ಇದನ್ನ ಒಂದು ರೀತಿ ಹೈ ಸ್ಪೀಡ್ ಸಾರ್ಟಿಂಗ್ ಮಷಿನ್ ಅಂತ ಅಂದ್ಕೋಬಹುದು. ಏನಂದ್ರೆ X ಕ್ರೋಮೋಸೋಮ್ ಇರೋ ವೀರ್ಯಾಣು Yಗಿಂತ ಸ್ವಲ್ಪ ಹೆಚ್ಚು DNA ಹೊಂದಿರುತ್ತೆ. ಈ ಸಣ್ಣ ವ್ಯತ್ಯಾಸವನ್ನೇ ಆ ಮಷಿನ್ ಗುರುತಿಸುತ್ತೆ. ಲೇಸರ್ ಕಿರಣಗಳನ್ನು ಬಳಸಿ ಪ್ರತಿಯೊಂದು ವೀರ್ಯಾಣುವನ್ನು ಅದು ಸ್ಕ್ಯಾನ್ ಮಾಡಿ X ಒಂದು ಕಡೆ, Y ಇನ್ನೊಂದು ಕಡೆ ಅಂತ ಬೇರ್ಪಡಿಸುತ್ತೆ. ಆಮೇಲೆ ನಮಗ್ ಬೇಕಾಗಿರೋ X ವೀರ್ಯಾಣುಗಳನ್ನಷ್ಟೇ ಸಂಗ್ರಹಿಸಿ ಕೃತಕ ಗರ್ಭಧಾರಣೆಗೆ ಬಳಸಲಾಗುತ್ತೆ. ವಾವ್! ಅಂದ್ರೆ 50-50 ಇದ್ದಿದ್ದು ಈಗ ಆಲ್ಮೋಸ್ಟ್ 90% ಗ್ಯಾರಂಟಿ ಹೆಣ್ಣು ಕರು ಅಂತಾಯ್ತು. ಈ ಒಂದು ವೈಜ್ಞಾನಿಕ ಪ್ರಗತಿ ನಮ್ಮ ಹಳ್ಳಿಯಲ್ಲಿರೋ ಒಬ್ಬ ಸಾಮಾನ್ಯ ರೈತನ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ಖಂಡಿತ. ಒಂದು ಸನ್ನಿವೇಶವನ್ನ ಕಲ್ಪಿಸ್ಕೊಳ್ಳೋಣ. ನಮ್ಮ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ಒಬ್ಬ ಸಣ್ಣ ರೈತರಿದ್ದಾರೆ. ಅವರತ್ರ 2-3 ಹಸುಗಳು. ಅದರಿಂದ ಬರೋ ಹಾಲಲ್ಲೇ ಜೀವನ. ಅವರ ಒಂದು ಹಸು ಗರ್ಭಧರಿಸಿದೆ. 9 ತಿಂಗಳು ಕಾದ್ಮೇಲೆ ಒಂದು ಗಂಡು ಕರು ಹುಟ್ಟುತ್ತೆ. ಈಗೇನಾಗುತ್ತೆ? ಇವತ್ತಿನ ದಿನಗಳಲ್ಲಿ ಉಳುಮೆಗೆ ಟ್ರ್ಯಾಕ್ಟರ್ ಇದೆ, ಎತ್ತುಗಡೆಗೆ ಮೊದಲಿನಷ್ಟು ಬೇಡಿಕೆ ಇಲ್ಲ. ಆ ಗಂಡು ಕರುವನ್ನ ಸಾಕೋದಕ್ಕೆ ದಿನಾ ಖರ್ಚು ಮಾಡಬೇಕು. ಆದರೆ ಅದರಿಂದ ₹1 ಆದಾಯವೂ ಇಲ್ಲ. ಅದು ಆ ರೈತನಿಗೆ ಒಂದು ರೀತಿ ಆರ್ಥಿಕ ಹೊರೆಯಾಗ್ಬಿಡುತ್ತೆ. ಹೌದು, ಇದೇ ಕಾರಣಕ್ಕೆ ಅಲ್ವಾ ಎಷ್ಟೋ ಜನ ರೈತರು ಮನಸ್ಸಿಲ್ದಿದ್ರೂ ಗಂಡು ಕರುಗಳನ್ನ ಬೀದಿಗೆ ಬಿಡೋದು. ನಾವು ನೋಡ್ತಿರೋ ಈ ಬಿಡಾಡಿ ದನಗಳ ಸಮಸ್ಯೆಯ ಮೂಲ ಇಲ್ಲೇ ಇರೋದು. ನಿಖರವಾಗಿ ಅದೇ ಪಾಯಿಂಟ್. ರೈತನಿಗೆ ಅದು ಕಷ್ಟ ಆದರೂ ಆರ್ಥಿಕ ಅನಿವಾರ್ಯತೆ ಅವನನ್ನ ಆ ಸ್ಥಿತಿಗೆ ತಳ್ಳುತ್ತೆ. ಈಗ ಇದೇ ರೈತನಿಗೆ ಈ ಹೊಸ ಟೆಕ್ನಾಲಜಿ ಸಿಕ್ಕಿದ್ರೆ ಏನಾಗುತ್ತೆ? ಅವನು ಇದನ್ನ ಬಳಸಿ 90% ಖಚಿತವಾಗಿ ಒಂದು ಹೆಣ್ಣು ಕರುವನ್ನ ಪಡಿತಾನೆ. ಆ ಹೆಣ್ಣು ಕರು 1-2 ವರ್ಷದಲ್ಲಿ ತಾನು ಹಾಲು ಕೊಡೋಕ್ ಶುರು ಮಾಡುತ್ತೆ. ಯಾವುದು ಆರ್ಥಿಕ ಹೊರೆ ಆಗ್ಬೇಕಿತ್ತೋ ಅದು ಈಗ ಅವನಿಗೆ ಒಂದು ಆದಾಯದ ಮೂಲ, ಒಂದು ಆಸ್ತಿಯಾಗಿ ಬದಲಾಗುತ್ತೆ. ಅಂದ್ರೆ ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ಬಗ್ಗೆ ನಾವು ಮಾತಾಡ್ತೀವಲ್ಲ, ಅದಕ್ಕೆ ಇದೊಂದು ನೇರ ದಾರಿ. ಹೌದು. ಹಾಗಾಗಿ ಈ ತಂತ್ರಜ್ಞಾನ ಬಿಡಾಡಿ ದನಗಳ ಸಮಸ್ಯೆಗೆ ಅದರ ಮೂಲದಲ್ಲೇ ಪರಿಹಾರ ಕೊಡುತ್ತೆ. ಇದು ಸಮಸ್ಯೆಯ ಬೇರಿಗೆ ಕೊಡಲಿ ಪೆಟ್ಟು ಕೊಟ್ಟ ಹಾಗೆ. ನಮ್ಮ ಮೂಲಗಳಲ್ಲಿ ಜೈವಿಕ ಭದ್ರತೆ ಅಥವಾ ಬಯೋಸೆಕ್ಯೂರಿಟಿ ಬಗ್ಗೆನೂ ಹೇಳಿದ್ದಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಇದೊಂದು ಬಹಳ ಮುಖ್ಯವಾದ ಅಂಶ. ಜೈವಿಕ ಭದ್ರತೆ ಅಂದ್ರೆ ಬರೀ ತಳಿ ಅಭಿವೃದ್ಧಿ ಅಲ್ಲ. ಅದಕ್ಕಿಂತ ಮುಖ್ಯವಾಗಿ ರೋಗಗಳನ್ನು ತಡೆಯೋದು. ಈ ಟೆಕ್ನಾಲಜಿಯಲ್ಲಿ ಬಳಸೋ ವೀರ್ಯ ರೋಗಮುಕ್ತವಾದ ಅತ್ಯುತ್ತಮ ತಳಿಯ ಹೋರಿಗಳಿಂದ ಬಂದಿರುತ್ತೆ. ಅದನ್ನ ಲ್ಯಾಬ್ನಲ್ಲಿ ಕಟ್ಟುನಿಟ್ಟಾಗಿ ಪರೀಕ್ಷೆ ಮಾಡಿರ್ತಾರೆ. ಇದರಿಂದ ಸಾಂಕ್ರಾಮಿಕ ರೋಗಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಡೋದನ್ನ ತಡೆಯಬಹುದು. ನಮ್ಮ ದೇಶದ ಜಾನುವಾರು ಸಂಪತ್ತಿಗೆ ಇದೊಂದು ರೀತಿ ಫೈರ್ವಾಲ್ ಇದ್ದ ಹಾಗೆ.
ಸರಿ, ನಾವು ರೈತರ ಮಟ್ಟದಲ್ಲಿ, ದೇಶದ ಮಟ್ಟದಲ್ಲಿ ಆಗೋ ಪ್ರಯೋಜನಗಳನ್ನ ನೋಡಿದ್ವಿ. ಇದನ್ನ ಇನ್ನೊಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೋಡೋದಾದ್ರೆ, ಅಂದ್ರೆ ಪರಿಸರ ಮತ್ತು ಸುಸ್ಥಿರ ಅಭಿವೃದ್ಧಿ ದೃಷ್ಟಿಯಿಂದ ಇದರ ಮಹತ್ವ ಏನು? ಖಂಡಿತ. GS3 ಪೇಪರ್ನಲ್ಲಿ ಇಂತಹ ಕನೆಕ್ಷನ್ಗಳನ್ನು ಬರೆದ್ರೆ ಖಂಡಿತ ಹೆಚ್ಚು ಮಾರ್ಕ್ಸ್ ಬರುತ್ತೆ. ಮೊದಲನೇದಾಗಿ ಹವಾಮಾನ ಬದಲಾವಣೆ. ಜಾನುವಾರುಗಳು, ಮುಖ್ಯವಾಗಿ ದನಗಳು, ಮೀಥೇನ್ ಗ್ಯಾಸ್ ಹೊರಸೂಸ್ತವೆ. ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ಗಿಂತ ಸುಮಾರು 25-30 ಪಟ್ಟು ಹೆಚ್ಚು ಅಪಾಯಕಾರಿ ಹಸಿರುಮನೆ ಅನಿಲ. ಓ, ಅಷ್ಟೊಂದನಾ? ಹೌದು. ನಮ್ಮ ದೇಶದಲ್ಲಿ ಲಕ್ಷಾಂತರ ಅನುತ್ಪಾದಕ ದನಗಳಿವೆ. ಈ ಟೆಕ್ನಾಲಜಿ ಮೂಲಕ ನಾವು ಕಡಿಮೆ ಸಂಖ್ಯೆಯ ಆದರೆ ಹೆಚ್ಚು ಹಾಲು ಕೊಡುವ ಹಸುಗಳನ್ನು ಸಾಕಿದ್ರೆ ಒಟ್ಟಾರೆ ಜಾನುವಾರುಗಳ ಸಂಖ್ಯೆ ಕಮ್ಮಿಯಾಗುತ್ತೆ. ಇದರಿಂದ ಮೀಥೇನ್ ಹೊರಸೂಸುವಿಕೆ ಗಣನೀಯವಾಗಿ ಕಡಿಮೆ ಆಗುತ್ತೆ. ಅಂದ್ರೆ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ. ರೈತನ ಆದಾಯನೂ ಹೆಚ್ಚಾಯಿತು, ಪರಿಸರಕ್ಕೂ ಒಳ್ಳೇದಾಯಿತು. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂದ್ರೆ SDGs ಜೊತೆ ಇದನ್ನ ಹೇಗೆ ಲಿಂಕ್ ಮಾಡಬಹುದು? ನೇರವಾಗಿ ಲಿಂಕ್ ಮಾಡಬಹುದು. ಮೊದಲನೇದು SDG2 ಶೂನ್ಯ ಹಸಿವು. ಹಾಲಿನ ಉತ್ಪಾದನೆ ಹೆಚ್ಚಾದ್ರೆ ದೇಶದ ಪೌಷ್ಟಿಕಾಂಶದ ಭದ್ರತೆ ಸುಧಾರಿಸುತ್ತೆ. ಎರಡನೇದು SDG12 ಜವಾಬ್ದಾರಿಯುತ ಉತ್ಪಾದನೆ ಮತ್ತು ಬಳಕೆ. ಇದರ ಉದ್ದೇಶವೇ ಕಡಿಮೆ ಸಂಪನ್ಮೂಲ ಬಳಸಿ ಹೆಚ್ಚು ಉತ್ಪಾದನೆ ಮಾಡೋದು. ಈ ತಂತ್ರಜ್ಞಾನ ಅದೇ ಕೆಲಸ ಮಾಡುತ್ತಲ್ವಾ? ಹೌದು, ಕಡಿಮೆ ಮೇವು, ನೀರು ಬಳಸಿ ಹೆಚ್ಚು ಹಾಲು ಉತ್ಪಾದನೆ. ಎಲ್ಲವೂ ಕೇಳೋಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಯಾವುದೇ ಹೊಸ ಟೆಕ್ನಾಲಜಿ ಅಂದಾಗ ಸವಾಲುಗಳು ಇದ್ದೇ ಇರುತ್ತವಲ್ಲ. ಇದನ್ನ ದೇಶದಾದ್ಯಂತ ಜಾರಿಗೆ ತರಲು ಇರೋ ಅಡ್ಡಿಗಳೇನು? ಹೌದು, ಖಂಡಿತವಾಗ್ಲೂ ಸವಾಲುಗಳಿವೆ. ಮೊದಲನೆಯ ಮತ್ತು ದೊಡ್ಡ ಸವಾಲು ಅಂದ್ರೆ ಇದರ ಬೆಲೆ. ಸಾಂಪ್ರದಾಯಿಕ ವೀರ್ಯದ ಒಂದು ಡೋಸ್ಗೆ ಹೋಲಿಸಿದ್ರೆ ಇದರ ಬೆಲೆ ತುಂಬಾ ಹೆಚ್ಚು. ಸುಮಾರು 500-1000 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚಿರಬಹುದು. ಅಬ್ಬಾ, ಅಷ್ಟೊಂದು ದುಬಾರಿನಾ? ಇದು ನಮ್ಮ ಸಣ್ಣ ರೈತರಿಗೆ ಕಷ್ಟ ಆಗುತ್ತಲ್ಲ? ಹೌದು, ಅದೇ ದೊಡ್ಡ ಸಮಸ್ಯೆ. ಇದು ಒಂದೇ ಅಲ್ಲ. ಎರಡನೇ ಸವಾಲು ಇದರಲ್ಲಿ ಗರ್ಭಧಾರಣೆಯ ದರ ಅಂದ್ರೆ ಕನ್ಸೆಪ್ಷನ್ ರೇಟ್ ಸಾಂಪ್ರದಾಯಿಕ ವಿಧಾನಕ್ಕಿಂತ ಸ್ವಲ್ಪ ಕಡಿಮೆ ಇರ್ಬೋದು ಅಂತ ಕೆಲವು ಅಧ್ಯಯನಗಳು ಹೇಳ್ತವೆ. ಓ, ಹಾಗೇನಾದ್ರೂ ಆದ್ರೆ? ಹೌದು. ಯೋಚನೆ ಮಾಡಿ, ಒಬ್ಬ ರೈತ 800 ರೂಪಾಯಿ ಖರ್ಚು ಮಾಡ್ತಾನೆ. ಆದ್ರೆ ಹಸು ಗರ್ಭಧರಿಸಲಿಲ್ಲ ಅಂದ್ರೆ ಅವನ ದುಡ್ಡು ಹೋಯ್ತು, ಜೊತೆಗೆ 2-3 ತಿಂಗಳ ಸಮಯ ಕೂಡ ವ್ಯರ್ಥವಾಯಿತು. ಈ ರಿಸ್ಕ್ ತಗೊಳ್ಳೋಕೆ ಸಣ್ಣ ರೈತರು ಹಿಂದೇಟು ಹಾಕ್ಬೋದು. ಮೂರನೇದಾಗಿ ಇದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಮತ್ತು ತಜ್ಞರ ಕೊರತೆ ಕೂಡ ಒಂದು ಸಮಸ್ಯೆ ಇರಬಹುದಲ್ವೇ? ಖಂಡಿತ. ಇದಕ್ಕೆ ಹೈಟೆಕ್ ಲ್ಯಾಬ್ಗಳು ಬೇಕು, ದುಬಾರಿ ಉಪಕರಣಗಳು, ತರಬೇತಿ ಪಡೆದ ತಂತ್ರಜ್ಞರು ಬೇಕು. ದೇಶದ ಮೂಲೆ ಮೂಲೆಗೂ ಈ ಸೌಲಭ್ಯ ತಲುಪಿಸೋದು ಸದ್ಯಕ್ಕೆ ಒಂದು ದೊಡ್ಡ ಸವಾಲು. ಹಾಗಾದ್ರೆ ಈ ಸವಾಲುಗಳನ್ನ ನಿಭಾಯಿಸೋಕೆ ಸರ್ಕಾರ ಏನಾದ್ರೂ ಕ್ರಮ ತಗೊಂಡಿದ್ಯಾ? ಹೌದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಗೋಕುಲ್ ಮಿಷನ್ ಒಂದು ಮಹತ್ವದ ಹೆಜ್ಜೆ. ಈ ಮಿಷನ್ ಅಡಿಯಲ್ಲಿ ಸರ್ಕಾರ ಈ ತಂತ್ರಜ್ಞಾನಕ್ಕೆ ದೊಡ್ಡ ಮಟ್ಟದಲ್ಲಿ ಸಬ್ಸಿಡಿ ನೀಡುತ್ತಿದೆ. ಇದರಿಂದ ರೈತರಿಗೆ ಇದು ಕೈಗೆಟುಕುವ ದರದಲ್ಲಿ ಸಿಗಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಉತ್ತರಾಖಂಡ, ಮಹಾರಾಷ್ಟ್ರದಂತಹ ರಾಜ್ಯಗಳು ಇದರಲ್ಲಿ ಈಗಾಗಲೇ ಮುಂಚೂಣಿಯಲ್ಲಿವೆ. ಈಗ ಉತ್ತರ ಪ್ರದೇಶ್ ಕೂಡ ಆ ಲಿಸ್ಟ್ಗೆ ಸೇರಿದೆ. ಓಕೆ, ಇಷ್ಟೆಲ್ಲ ಚರ್ಚೆಯ ನಂತರ ನಾವು ಮತ್ತೆ ನಮ್ಮ ಪರೀಕ್ಷೆಗಳ ದೃಷ್ಟಿಕೋನಕ್ಕೆ ಬರೋಣ. ಮೇನ್ಸ್ ಎಕ್ಸಾಮ್ನಲ್ಲಿ ಈ ಟಾಪಿಕ್ ಮೇಲೆ ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತ ನಿರೀಕ್ಷಿಸಬಹುದು? ಖಂಡಿತ. ಮೂಲದಲ್ಲಿ ಒಂದು ಸಂಭಾವ್ಯ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದು ತುಂಬಾ ಚೆನ್ನಾಗಿದೆ. ಪಶುಸಂಗೋಪನೆಯಲ್ಲಿನ ಸುಧಾರಿತ ಜೈವಿಕ ತಂತ್ರಜ್ಞಾನಗಳು ಭಾರತದಲ್ಲಿ ರೈತರ ಸಂಕಷ್ಟ ಮತ್ತು ಬಿಡಾಡಿ ದನಗಳ ಸಮಸ್ಯೆ ಎಂಬ ದ್ವಂದ್ವ ಸವಾಲುಗಳನ್ನು ಹೇಗೆ ಪರಿಹರಿಸಬಲ್ಲವು? ವಿವರಿಸಿ. ಇದು 10 ಅಥವಾ 15 ಅಂಕಗಳಿಗೆ ಬರುವಂತಹ ಪ್ರಶ್ನೆ. ಇದಕ್ಕೊಂದು ನಲ್ಲ ಉತ್ತರವನ್ನ ಹೇಗೆ ರೂಪಿಸಬೇಕು? ಅದನ್ನ ಒಂದು ಫ್ರೇಮ್ವರ್ಕ್ ಹೇಗಿರಬೇಕು? ಉತ್ತರ ಬರೆಯುವಾಗ ಒಂದು ಸ್ಟ್ರಕ್ಚರ್ ಫಾಲೋ ಮಾಡಬೇಕು. ಪೀಠಿಕೆಯಲ್ಲಿ ಇದೊಂದು ಸಾಮಾಜಿಕ ಆರ್ಥಿಕ ಪರಿಹಾರ ಅಂತ ಪರಿಚಯಿಸಬೇಕು. ಆಮೇಲೆ ಉತ್ತರವನ್ನ 2 ಭಾಗ ಮಾಡಿ. ಮೊದಲ ಭಾಗದಲ್ಲಿ ರೈತರ ಸಂಕಷ್ಟ ಹೇಗೆ ದೂರ ಆಗುತ್ತೆ ಅಂತ ವಿವರಿಸಿ. ಆದಾಯ, ವೆಚ್ಚ, ಉಳಿತಾಯ ಈ ಪಾಯಿಂಟ್ಸ್ ಎಲ್ಲ ಬರಬೇಕು. ಎರಡನೇ ಭಾಗದಲ್ಲಿ ಬಿಡಾಡಿ ದನಗಳ ಸಮಸ್ಯೆ ಹೇಗೆ ಮೂಲದಿಂದಲೇ ಬಗೆಹರಿಯುತ್ತೆ ಅಂತ ಬರೆಯಿರಿ. ಆಮೇಲೆ ಪರಿಸರ ಮತ್ತು SDGಗಳ ಆಯಾಮವನ್ನು ಸೇರ್ಸಿದ್ರೆ ಉತ್ತರಕ್ಕೆ ಇನ್ನಷ್ಟು ತೂಕ ಬರುತ್ತೆ ಅಲ್ವಾ? ಹೌದು. ಕೊನೆಯಲ್ಲಿ ಸವಾಲುಗಳನ್ನ ಮತ್ತು ಸರ್ಕಾರದ ರಾಷ್ಟ್ರೀಯ ಗೋಕುಲ್ ಮಿಷನ್ ಬಗ್ಗೆ ಉಲ್ಲೇಖಿಸಿ ಒಂದು ಪಾಸಿಟಿವ್ ಆದ ಮುಕ್ತಾಯ ನೀಡಬೇಕು. ಹಾಗಾದ್ರೆ ಒಟ್ಟಾರೆಯಾಗಿ ಇದು ಕೇವಲ ಒಂದು ವೈಜ್ಞಾನಿಕ ಆವಿಷ್ಕಾರ ಅಲ್ಲ. ಬದಲಿಗೆ ವಿಜ್ಞಾನವು ನಮ್ಮ ಸಮಾಜದ ಆಳವಾದ ಸಮಸ್ಯೆಗಳಿಗೆ ಹೇಗೆ ಒಂದು ಮಲ್ಟಿ ಡೈಮೆನ್ಷನಲ್ ಪರಿಹಾರ ನೀಡಬಲ್ಲದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ.
ರೈತನ ಜೇಬಿನಿಂದ ಹಿಡಿದು ವಾತಾವರಣದಲ್ಲಿರೋ ಮೀಥೇನ್ವರೆಗೂ ಇದರ ಪರಿಣಾಮ ಇದೆ. ಖಂಡಿತ. ಈ ಇಡೀ ಚರ್ಚೆ ನನ್ನ ತಲೆಯಲ್ಲಿ ಒಂದು ಆಳವಾದ ಪ್ರಶ್ನೆಯನ್ನ ಮೂಡಿಸುತ್ತೆ. ಸದ್ಯಕ್ಕೆ ಆರ್ಥಿಕ ಮತ್ತು ಪರಿಸರದ ಕಾರಣಗಳಿಗಾಗಿ ನಾವು ಹೆಣ್ಣು ಸಂತತಿಯನ್ನೇ ಹೆಚ್ಚು ಮಾಡ್ತಾ ಇದ್ದೇವೆ. ಇದು ಸರಿ, ಇವತ್ತಿನ ಅಗತ್ಯನೂ ಹೌದು. ಆದರೆ ದೀರ್ಘಾವಧಿಯಲ್ಲಿ ಯೋಚಿಸಿದ್ರೆ ಒಂದು ದೇಶದಾದ್ಯಂತ ಜಾನುವಾರುಗಳಲ್ಲಿ ಕೃತಕವಾಗಿ ಒಂದೇ ಲಿಂಗಕ್ಕೆ ಈ ರೀತಿ ಅತಿಯಾದ ಪ್ರಾಶಸ್ತ್ಯ ಕೊಡಿದ್ರೆ ಅವುಗಳ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಆನುವಂಶಿಕ ವೈವಿಧ್ಯತೆಯ ಮೇಲೆ ಏನು ಪರಿಣಾಮ ಆಗ್ಬೋದು? ಪ್ರಕೃತಿಯ ಸಮತೋಲನದಲ್ಲಿ ನಾವು ಅತಿಯಾಗಿ ಹಸ್ತಕ್ಷೇಪ ಮಾಡ್ತಾ ಇದ್ದೀವಾ? ಟೆಕ್ನಾಲಜಿಯ ಲಾಭ ಪಡೆಯೋ ಜೊತೆ ಅದರ ದೀರ್ಘಕಾಲೀನ ಪರಿಣಾಮಗಳ ಬಗ್ಗೆನೂ ನಾವು ಯೋಚಿಸಬೇಕಾಗುತ್ತೆ. ಇದು ಬಹಳ ಮುಖ್ಯ. ಈ ವಿಶ್ಲೇಷಣೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ಈ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಖಂಡಿತ ಸಹಾಯ ಮಾಡುತ್ತೆ ಅನ್ಕೋತೀವಿ. ಈ ವಿವರಣೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಇದೇ ತರಹದ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಮತ್ತೆ PDF ನೋಟ್ಸ್ಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಡೀಟೇಲ್ಸ್ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ. ನೆನ್ಪಡಿ, ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಸರಿ, ಹಾಗಿದ್ರೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ನಮಸ್ಕಾರ.